ಹಾಸನ ಜಿಲ್ಲೆಯ ಅಂಕೋಲದ ಶಿರೂರಿನ ಗುಡ್ಡ ಕುಸಿತ ಪ್ರದೇಶಕ್ಕೆ ಸಂಸದರಾಗಿರುವಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಭೇಟಿ ನೀಡಿದ್ದಾರೆ. ಮಾಜಿ ಶಾಸಕರಾದಂತಹ ರೂಪಲ್ ನಾಯ್ಕರವರು ಕೂಡ ಸಾಥ್ ನೀಡಿದ್ದಾರೆ. ಈ ಬಗ್ಗೆ ಮಾತಾಡಿದವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಗುಡ್ಡ ಕುಸಿತದ ದುರಂತ ನಮ್ಮ ಜಿಲ್ಲೆ ಮಟ್ಟಿಗೆ ತುಂಬಾ ಬೇಸರದ ಸಂಗತಿ ಇದು. ಅಂದ್ರೆ ಹಲವಾರು ಜನಗಳು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ ನಮ್ಮ ಅಂಕೋಲ ತಾಲೂಕಿನ ಈ ಶಿರೂರು ಗುಡ್ಡ ಕುಸಿದಿರೋದು ಒಂದು ದೊಡ್ಡ ದುರಂತ ನಮ್ಮ ಜಿಲ್ಲೆ ಇತಿಹಾಸದಲ್ಲಿ. ಇದರೊಳಗೆ ಅಧಿಕೃತವಾಗಿ ನಮಗೆ ಮಾಹಿತಿ ಸಿಕ್ಕಿರೋ ಪ್ರಕಾರ ಈಗಾಗಲೇ 7 ಜನ ಮರಣ ಹೊಂದಿದ್ದಾರೆ. ಇನ್ನು ಎಷ್ಟು ಜನ ಇದ್ದರು ಅನ್ನುವಂಥ ಒಂದು ಪ್ರಶ್ನಾರ್ಥಕ ಚಿಹ್ನೆ ನಮ್ಮೆಲ್ಲರ ಮಧ್ಯದಲ್ಲಿ ಇದ್ದೇ ಇದೆ. ಅದಕ್ಕೆ ಬೇಕಾದಂಥ ಮಾಹಿತಿಗಳನ್ನು ಸಂಗ್ರಹಿಸ್ತಾ ಇದ್ದಾರೆ. ಆದರೆ ಸ್ಪಷ್ಟ ಮಾಹಿತಿಗಳು ಕ್ಷಣಗಳಲ್ಲಿ ಸ್ಪಷ್ಟತೆ ಬರಬಹುದು. ಮಳೆ 1ಕ್ಕೆ 4 ಪಟ್ಟು 6 ಪಟ್ಟು ಹೆಚ್ಚಾಗಿದೆ ನಮ್ಮ ವಿಶೇಷವಾಗಿ ಕರಾವಳಿ ಭಾಗದಲ್ಲಿ. ಅದರ ಪರಿಣಾಮವಾಗಿ ಈ ರೀತಿ ಗುಡ್ಡ ಕುಸಿತಗಳು ಆಗಿದೆ. ಇಲ್ಲಿ ಮಾತ್ರ ಅಂತಲ್ಲ, ಜಿಲ್ಲೆಯ ಬೇರೆ ಬೇರೆ ಕಡೆಯಲ್ಲಿಯೂ ಈ ರೀತಿ ಗುಡ್ಡ ಕುಸಿತ ಆಗಿ ರಸ್ತೆ ಬಂದಾಗಿದೆ, ಮನೆಗಳು ದೊಡ್ಡದಾಗಿದೆ ಮತ್ತು ಮನೆಗಳು ನೀರಿನಲ್ಲಿ ಮುಳುಗಿದೆ. ಹಾಗೆಯೇ ಮನೆಗಳಿಗೆ ನೀರು ನುಗ್ಗಿದೆ, ತೋಟ ಗದ್ದೆಗಳಿಗೆ ನೀರು ನುಗ್ಗಿದೆ, ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿದೆ. ಇದಕ್ಕೆ ಮುಖ್ಯ ಕಾರಣ ಮಳೆಯೇ. ಆದರೆ ಇದರ ಜೊತೆಯಲ್ಲಿ ಅವೈಜ್ಞಾನಿಕವಾಗಿ ಏನು ಇಲ್ಲಿ ನಮ್ಮ ರಸ್ತೆ ಕೆಲಸ NH ನಡೀತಾ ಇದೆ. ಈ ರೀತಿ ಗುಡ್ಡ ಪ್ರದೇಶದಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕಿತ್ತು ಅನ್ನೋದಿದೆ, ಅದರ ದೋಷ ಸಹ ನಮಗೆಲ್ಲರಿಗೂ ಕಾಣ್ತಾ ಇದೆ, ಗೋಚರಿಸ್ತಾ ಇದೆ. ಆದರೆ ಆ ಮುಂದಿನ ವಿಷಯಗಳನ್ನೆಲ್ಲ ನಾನು ಈಗ ಚರ್ಚೆ ಮಾಡೋದಕ್ಕೆ ಬಯಸಿದೆ. ಈಗ ನಮ್ಮ NDRF ತಂಡ ಬಂದಿದೆ. ಅವರು ಉಳಿದಿರೋ ಈ ಬಾಡಿ ಹುಡುಕಬೇಕಾಗಿದೆ, ವಾಹನ ಎಷ್ಟು ಹುಡುಕಬೇಕಾಗಿದೆ ಇತ್ಯಾದಿ ಕೆಲಸದಲ್ಲಿ ಅವರು ಮಗ್ನರಾಗಿದ್ದಾರೆ. MRFಯಲ್ಲಿಂದ ವಿಶೇಷವಾದಂಥ ಒಂದು ತಂಡ ನಮ್ಮ ಗ್ಯಾಸ್ ಟ್ಯಾಂಕರ್ ಏನು ತೇಲಿ ಹೋಗ್ತಾ ಇದೆ, ಅದು ಈಗ ಒಂದು ಕಡೆ ನಿಂತಿದೆ ಅನ್ನೋ ಮಾಹಿತಿ ಇದೆ. ಅದು ನದಿ ಮಧ್ಯದಲ್ಲಿದೆ. ಈಗ ಏನೂ ಮಾಡದೇ ಇರುವಂಥ ಒಂದು ಅಸಹಾಯಕ ಸ್ಥಿತಿ ಇದೆ. ಹಾಗಾಗಿ ಅಲ್ಲಿ ಗ್ಯಾಸು ಲೀಕ್ ಆಗದೇ ಇರುವಂತೆ ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗಿದೆ. ಅದಕ್ಕೂ ಆ ತಂಡ ಪ್ರಯತ್ನ ಮಾಡ್ತಾ ಇದೆ. ಅದಲ್ಲದೆ ನಾವು ನದಿ ಎಡಬಲದಲ್ಲಿ ಇರುವಂಥವರಿಗೂ ವಿನಂತಿ ಮಾಡಿಕೊಂಡಿದ್ದೇವೆ. ಈ ಒಂದು ವಿಶೇಷ ತುರ್ತು ಸಂದರ್ಭದಲ್ಲಿ ಗ್ಯಾಸ್ ಟ್ಯಾಂಕರು ನದಿಯಲ್ಲಿ ಈ ರೀತಿ ಮುಳುಗಿರೋ ಸಂದರ್ಭದಲ್ಲಿ ಆ ಕಡೆ ಈ ಕಡೆ ಇರೋರು ಬಹಳ ಎಚ್ಚರಿಕೆಯಿಂದ ಇರಬೇಕು ಮತ್ತು ಸರ್ಕಾರದ ಸೂಚನೆಯನ್ನು ಅವರು ಪಾಲಿಸಬೇಕು ಅನ್ನೋ ಮಾತನ್ನು ನಾವು ಹೇಳಿದ್ದೇವೆ. ಕಾರವಾರದಲ್ಲಿ ಈಗಾಗಲೇ ಒಂದು ಗುಡ್ಡ ಕುಸಿತವಾಗಿ ಮನೆಗೆ ಗುಡ್ಡ ಕುಸಿತದ ಪರಿಣಾಮ ಮನೆಯಲ್ಲಿರುವಂಥ ಓರ್ವರು ತೀರು ಹೋಗಿದ್ದಾರೆ. ಹೀಗೆ ಅನೇಕ ಮನಸ್ಸಿಗೆ ಘಾಸಿಯಾಗುವಂತಹ ಅನೇಕ ಘಟನೆಗಳು ಸಂಭವಿಸ್ತಾ ಇರುವಂಥ ವರದಿಗಳು ಬರ್ತಾ ಇದೆ, ನಡೀತಾ ಇದೆ. ಈ ಸಂದರ್ಭದಲ್ಲಿ ಸರ್ಕಾರವಾಗಿ ಏನೆಲ್ಲ ಕಾಳಜಿ ಕೇಂದ್ರವನ್ನು ಮಾಡ್ಬೋದು, ತುರ್ತು ಪರಿಹಾರ ಕ್ರಮವನ್ನು ತೆಗೆದುಕೊಳ್ಬೋದು, ಅದೆಲ್ಲ ತೆಗೆದುಕೊಳ್ತಾ ಇದೆ. ಸರ್ಕಾರ ಜೊತೆಯಲ್ಲಿ ಸಾರ್ವಜನಿಕರ ಸಹಕಾರವೂ ಅಗತ್ಯ ಇದೆ. ಸಾರ್ವಜನಿಕರು ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ತಾ ಈ ಪರಿಹಾರ ಕಾರ್ಯದಲ್ಲಿ ಸಹಕರಿಸಬೇಕು, ವಿವಿಧ ರೀತಿಯಲ್ಲಿ ಅವರು ಸಹಕರಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಸರ್, ಈ ಹಿಂದೆ ಹಲವು ವಿಜ್ಞಾನಿಗಳು ಕೂಡ ನಮ್ಮ ಜಿಲ್ಲೆಯ ಧಾರಣ ಶಕ್ತಿ ಕಡಿಮೆ ಆಗ್ತಾ ಇದೆ, ಯಾವುದೇ ರೀತಿಯಲ್ಲಿ ನಾನು ಈ ಸಂದರ್ಭದಲ್ಲಿ ಧಾರಣಾ ಶಕ್ತಿಯ ಬಗ್ಗೆ ಇತ್ಯಾದಿ ಮೂಲಭೂತ ಅನೇಕಾರು ಸಮಸ್ಯೆಗಳ ಬಗ್ಗೆ ನಾನು ಹೆಚ್ಚು ಉಲ್ಲೇಖಿಸೋದಕ್ಕೆ ಹೋಗೋದಿಲ್ಲ. ಈಗ ಸೀಬರ್ಡಿನ ಅನೇಕ ಅಭಿವೃದ್ಧಿ ಕಾಮಗಾರಿಯ ಪರಿಣಾಮ ನಮ್ಮ ಅಮದಳ್ಳಿ, ಚಂಡಿಯ ಈ ಭಾಗದಲ್ಲಿ, ಅರಗ ಇತ್ಯಾದಿ ಭಾಗದಲ್ಲಿ ನೀರು ತುಂಬಿ ಈಗ ನಮಗೆ ಅಲ್ಲಿ ರಸ್ತೆ ದಾಟಿ ಬರೋದೇ ನಾವು ರಿಸ್ಕ್ ತೊಗೊಂಡು ದಾಟಿ ಬಂದ ಹಾಗೆ ಆಗಿದೆ. ಎಲ್ಲ ವಾಹನಗಳನ್ನು ನಿಲ್ಲಿಸಿದ್ದಾರೆ, ನಿಮ್ಗೆ ಗೊತ್ತಿದೆ, ನೀವು ಎಲ್ಲ ಕಷ್ಟಪಟ್ಟು ಇಲ್ಲಿವರೆಗೆ ಬಂದಿದ್ದೀರಿ. ಹಾಗಾಗಿ ಆ ರೀತಿ ಮೂಲಭೂತ ಅನೇಕ ವಿಷಯಗಳಿದೆ. ನಾನು ಸಂಸದನಾಗಿ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ಇಲಾಖೆಯ ಜೊತೆಯಲ್ಲಿ ಮತ್ತು ರಾಜ್ಯ ಸರ್ಕಾರದ ಜಿಲ್ಲಾಡಳಿತದ ಜೊತೆಯಲ್ಲಿ ಒಂದು ಕೋಆರ್ಡಿನೇಷನನ್ನು ಮಾಡಿಕೊಂಡು ಮುಂದಿನ ಪರಿಹಾರ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಿನ ಕ್ರಮ. ಈಗ ನಮಗೆ ತುರ್ತಾಗಿ ನಾವು ಏನು ಮಾಡಬೇಕಾಗಿದೆ, ಈ ರಸ್ತೆ ಕ್ಲಿಯರ್ ಮಾಡಬೇಕು, ಬಾಡಿ ನೋಡಬೇಕು, ಅಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ದಕ್ಕೆ ಪರಿಹಾರ ಕೊಡಬೇಕು, ಅವರಿಗೆ ಕಾಳಜಿ ಕೇಂದ್ರ ಮಾಡಬೇಕು. ಈ ರೀತಿ ತುರ್ತು ಕ್ರಮಕ್ಕೆ ನಾನು ಆಗ್ರಹ ಕೊಟ್ಟು ಇವತ್ತು ಬೆಳಗ್ಗೆ ಜಿಲ್ಲಾಧಿಕಾರಿಗಳು, CO ಅವರು ಮತ್ತು SP ಅವರೆಲ್ಲರ ಜೊತೆಗೆ ಒಂದು ತುರ್ತು ಈ ಅತಿವೃಷ್ಟಿ ಹಿನ್ನೆಲೆಯಲ್ಲಿ ಒಂದು ಸಭೆ ಮಾಡಿದ್ದೀನಿ. ನಾನು ಎಲ್ಲ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಅಗತ್ಯ ಸೂಚನೆಗಳನ್ನು ನಾವು ಕೊಟ್ಟಿದ್ದೀವಿ. ಇನ್ನೊಂದು NDRF ತಂಡ ಬರಬೇಕು ಅಂತ ಕೇಳ್ಕೊಂಡಿದ್ದೀವಿ. ಜಿಲ್ಲಾಡಳಿತದಿಂದ ನಮ್ಮೆಲ್ಲರಿಂದ ಏನು ಸಹಕಾರ ಬೇಕು ಇಂಥ ಪರಿಸ್ಥಿತಿಯನ್ನು ಸಮರ್ಥವಾಗಿ ವಿಶ್ವಾಸದಲ್ಲಿ ನಿಭಾಯಿಸೋದಕ್ಕೆ ನಾವು ಅದನ್ನು ಮಾಡ್ತೇವೆ.
ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳ ಪರಿಣಾಮವಾಗಿ ಈ ರೀತಿ ಅನಾಹುತಗಳ ಸಂಭವಿಸಿದೆಂಬ ಅಭಿಪ್ರಾಯವನ್ನು ಸಂಸದರಾಗಿದ್ದ ಅಶ್ವೇಶ್ವರಕಾಗಿರುವ ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಭವಿಸಿದಂತಹ ಮಹಾಮಳೆಗೆ ಈಗಾಗಲೇ ಹಲವು ಜನರು ಕೂಡ ಭೂ ಸಮಾಧಿಯಾಗಿದ್ದಾರೆ. ಓರ್ವನ ಮೃತದೇಹ ಕೂಡ ಪತ್ತೆಯಾಗಿರುವಂತದ್ದು. ನಾವೀಗ ಅಂಕೋಲ ತಾಲೂಕಿನ ಶಿರೂರಿನ ಗುಡ್ಡ ಕುಸಿತ ಪ್ರದೇಶ ಇದ್ದೇವೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಇವತ್ತು ಬೆಳಿಗ್ಗೆ ಈ ಗುಡ್ಡದಿಂದ ಸಾಕಷ್ಟು ಪ್ರಮಾಣದ ಮಣ್ಣು ಜಾರಿ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಬಿದ್ದಿದ್ದಲ್ಲದೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಒಂದು ಮನೆಗಳನ್ನು ಕೂಡ ಆಹುತಿಯನ್ನು ಪಡೆದುಕೊಂಡಿದೆ. ಅದಲ್ಲದೆ ಕೂಡ ಈ ಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ವಾಹನ ಸವಾರರು ತಮ್ಮ ವಾಹನವನ್ನ ನಿಲ್ಲಿಸಿಕೊಂಡು ಟೀಯನ್ನ ಕುಡಿತಾ ಇದ್ರು. ಈ ಸಂದರ್ಭದಲ್ಲಿ ಗುಡ್ಡದ ಮಣ್ಣು ಜಾರಿ ಬಿದ್ದಿರೋದ್ರಿಂದ ಮನೆ ಅಂಗಡಿ ಸಮೇತ ಭೂ ಸಮಾಧಿಯಾಗಿದೆ. ಅದಲ್ಲದೆ ಕೂಡ ಹಲವರ ಮೃತದೇಹಗಳು ಕೂಡ ನೀರಿನಲ್ಲಿ ಕೊಚ್ಚಿಗಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಈಗಾಗಲೇ ಸಂಬಂಧಪಟ್ಟ ಅಗ್ನಿಶಾಮಕ ದಳದವರಾಗಿರ್ಬೋದು, ಎನ್ಡಿಆರ್ಎಫ್ ತಂಡ, ಜಿಲ್ಲಾಡಳಿತ ಸೇರಿದಂತೆ ಎಲ್ಲರೂ ಕೂಡ ಒಂದು ರೀತಿಯ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ರು. ಆದರೆ ಮಹಾಮಳೆಗೆ ಮಳೆ ನಿರಂತರವಾಗಿ ಸುರಿತಾ ಇರೋದ್ರಿಂದ ರಕ್ಷಣಾ ಕಾರ್ಯಾಚರಣೆ ಕೂಡ ಅಡ್ಡಿಯಾಗಿರುವಂತದ್ದು. ಈಗಾಗಲೇ ನೋಡ್ತಾ ಇರಬಹುದು ಸಂಬಂಧಪಟ್ಟ IRB ಕಂಪನಿಯವರು ಕೂಡ ಮಣ್ಣನ್ನ ತೆರವುಗೊಳಿಸುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಮಹಾಮಳೆ ಅಂದ್ರೆ ಮಳೆ ನಿರಂತರವಾಗಿ ಸುರಿತಾ ಇರೋದ್ರಿಂದ ರಕ್ಷಣಾ ಕಾರ್ಯಾಚರಣೆಗೂ ಕೂಡ ಕೊಂಚ ಅಡ್ಡಿಯಾಗಿದೆ ಅಂತ ಹೇಳ್ಬೋದು. ಸ್ಥಳಕ್ಕೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಾಗಿರುವಂತ ಲಕ್ಷ್ಮೀಪ್ರಿಯ ಆಗಿರ್ಬೋದು, SP ನಾರಾಯಣ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಒಟ್ಟಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 15 ವರ್ಷಗಳ ಬಳಿಕ 2009ರಲ್ಲಿ ಕಾರವಾರ ತಾಲೂಕಿನ ಕಡವಾಡದ ಜರಿವಾಡದಲ್ಲಿ ಕೂಡ ಇದೇ ರೀತಿ ಭೂಕುಸಿತ ಆಗಿ ಹಲವರು ಕೂಡ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ರು. ಅದರ ಬೆನ್ನಲ್ಲೇ 15 ವರ್ಷಗಳ ಬಳಿಕ ಅಂಕೋಲ ತಾಲೂಕಿನ ಶಿರೂರು ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಉತ್ತರ ಕನ್ನಡ ಜಿಲ್ಲೆಯ ಜನತೆ ಬೆಚ್ಚಿ ಬೀಳುವಂತ ಈ ಘಟನೆ ಆಗಿದ್ದು, ಈಗಾಗಲೇ ಜಿಲ್ಲೆಯ ವಿವಿಧೆಡೆ ಸಾಕಷ್ಟು ಪ್ರಮಾಣದ ಮಳೆ ನಿರಂತರವಾಗಿ ಸುರಿತಾ ಇದೆ. ಮಹಾಮಳೆಗೆ ಜನ ಕೂಡ ತತ್ತರಿಸಿದ್ದಾರೆ. ಇಲ್ಲಿ ನೋಡ್ತಾ ಇರಬಹುದು ಗಂಗಾವಳಿ ನದಿ, ಅಂಕೋಲ ತಾಲೂಕಿನ ಗಂಗಾವಳಿ ನದಿಯಲ್ಲಿ ಸಾಮಾನ್ಯವಾಗಿ ಪ್ರತಿ ಮಳೆಗಾಲದ ಸಂದರ್ಭದಲ್ಲೂ ಉಕ್ಕಿ ಹರಿಯುತ್ತೆ. ನದಿ ತೀರದ ಪ್ರದೇಶಗಳ ಜನರು ಸಾಕಷ್ಟು ತೊಂದರೆಯನ್ನು ಅನುಭವಿಸುತ್ತಾರೆ. ಆದರೆ ಗಂಗಾವಳಿ ನದಿ ಉಕ್ಕುವ ಸಂದರ್ಭದಲ್ಲಿ ಈ ಒಂದು ಘಟನೆ ಅಂದ್ರೆ ನದಿ ತೀರದ ಪ್ರದೇಶದಲ್ಲಿ ಈ ಒಂದು ಘಟನೆ ನಡೆದಿರುವುದು ಇಲ್ಲಿನ ಜನರ ಆತಂಕಕ್ಕೆ ಕಾರಣವಾಗಿದೆ. ಒಟ್ಟಲ್ಲಿ ಮಹಾಮಳೆಯಿಂದಾಗಿ ಗುಡ್ಡ ಕೂಡ ಮತ್ತೆ ಕುಸಿತ ಇರುವ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ರಕ್ಷಣಾ ಕಾರ್ಯಾಚರಣೆ ಕೂಡ ಕೊಂಚ ಅಡ್ಡಿಯಾಗಿದೆ ಹೇಳ್ಬೋದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ನಡೆದಂತ ಈ ಒಂದು ಭೂಕುಸಿತ ಜಿಲ್ಲೆಯ ಜನರನ್ನ ಬೆಚ್ಚಿ ಬೀಳಿಸಿದೆ. ಸಂಬಂಧಪಟ್ಟ ಜಿಲ್ಲಾಡಳಿತ ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇದೆ. ಆದ್ರೆ ಮಳೆ ಕೊಂಚ ಅಡ್ಡಿಯಾಗಿರೋದ್ರಿಂದ ಕೊಂಚ ರಕ್ಷಣಾ ಕಾರ್ಯಾಚರಣೆಗೆ ವಿಳಂಬ ಆಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿತಾ ಇರುವ ಮಳೆಯಿಂದಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿದೆ. ಅಂಕೋಲ ತಾಲೂಕಿನ ಶಿರೂರಿನಲ್ಲಿ ಕೂಡ ಗುಡ್ಡ ಕುಸಿದಿಂದಾಗಿ ಇಲ್ಲಿ ವಾರಗಳ ಕಾಲ ಸಂಚಾರ ಸ್ಥಗಿತಗೊಳ್ಳುವ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಿರುವಂತದ್ದು. ನಾವೀಗ ಅದೇ ಪ್ರದೇಶದಲ್ಲಿ ನೋಡ್ತಾ ಇರಬಹುದು. ಇದು ಇವತ್ತು ಬೆಳಿಗ್ಗೆ ಸಂಭವಿಸಿದ ಗುಡ್ಡ ಕುಸಿತದಲ್ಲಿ ರಾಷ್ಟ್ರೀಯ ಹೆದ್ದಾರಿ 66 ಸಂಪೂರ್ಣ ಸ್ಥಗಿತವಾಗಿದೆ. ಸಾಕಷ್ಟು ಪ್ರಮಾಣದ ಕಲ್ಲು ಮಣ್ಣುಗಳು ಕೂಡ ಹೆದ್ದಾರಿಯಲ್ಲಿ ತುಂಬಿದೆ. ಅದಲ್ಲದೆ ಕೂಡ ಈ ಮಣ್ಣಿನಡಿ ಹಲವು ವಾಹನಗಳು ಕೂಡ ಸಿಲುಕಿರುವಂತದ್ದು. ಈ ಘಟನೆಯಲ್ಲಿ ಸಂಬಂಧಪಟ್ಟಂತೆ ಒಂದು ಕುಟುಂಬದವರು ಕೂಡ ಭೂ ಸಮಾಧಿಯಾಗಿರುವ ಸಾಧ್ಯತೆಗಳಿದೆ. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾರವಾರ ತಾಲೂಕಿನ ಅರಗ, ಚೆಂಡಿಯ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಜಲಾವೃತವಾಗಿದೆ. ಅದರ ಬೆನ್ನಲ್ಲೇ ಮತ್ತೆ ರಾಷ್ಟ್ರೀಯ ಹೆದ್ದಾರಿ 66ರ ಶಿರೂರು ಬಳಿ ಈ ಒಂದು ಗುಡ್ಡ ಕುಸಿತ ಆಗಿದ್ದರಿಂದ ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ NH66 ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಇನ್ನು ಕೆಲವು ದಿನಗಳ ಕಾಲ ಸಂಚಾರ ಸಂಪೂರ್ಣ ಸ್ಥಗಿತವಾಗ್ತಾ ಇದೆ. ಅಂದ್ರೆ ಈ ಗುಡ್ಡದ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಿದ್ದಂತ ಮಣ್ಣುಗಳನ್ನು ತೆರವುಗೊಳಿಸಲು ಸಾಕಷ್ಟು ದಿನಗಳ ಕಾಲ ಅವಕಾಶ ಬೇಕಾಗಿರೋದ್ರಿಂದ ಸಂಬಂಧಪಟ್ಟ ರಕ್ಷಣಾ ತಂಡಗಳು ಕೂಡ ಕಾರ್ಯಾಚರಣೆ ನಡೆಸಬೇಕಾಗಿದ್ದರಿಂದ ಹೆದ್ದಾರಿಯಲ್ಲಿ ಸಂಪೂರ್ಣ ಕಾರವಾರದಿಂದ ಮಂಗಳೂರಿಗೆ ತೆರಳುವಂತ ವಾಹನ ಸವಾರರು ತುಂಬಾ ಪರದಾಟವನ್ನು ಅನುಭವಿಸಬೇಕಾದ ಪರಿಸ್ಥಿತಿ ಬಂದಿದೆ. ಯಾಕಂತಂದ್ರೆ ಈಗಾಗಲೇ ಇರುವಂತ ಒಂದೇ ಒಂದು ಮಾರ್ಗ ಅಂತ ಹೇಳಿದ್ರೆ ಕೊಂಕಣ ರೈಲು ಮಾರ್ಗ ಒಂದೇ. ರಾಷ್ಟ್ರೀಯ ಹೆದ್ದಾರಿ 66ರ ಶಿರೂರಾಗಿರ್ಬೋದು, ಕಾರವಾರ ತಾಲೂಕಿನ ಅರಗ, ಚೆಂಡಿಯ ಬಳಿ ಈ ಒಂದು ರಸ್ತೆ ತಡೆ ಅಂದ್ರೆ ಈ ರೀತಿ ಗುಡ್ಡ ಕುಸಿರೋದ್ರಿಂದ ಸಂಚಾರ ಸ್ಥಗಿತ ಆಗಿದೆ. ಇನ್ನು ಒಂದು ವಾರಗಳ ಕಾಲ ಅಂದ್ರೆ ಹೆದ್ದಾರಿಯಲ್ಲಿ ಬಿದ್ದಂತ ಮಣ್ಣುಗಳನ್ನ ತೆರವುಗೊಳಿಸಿದ ಬಳಿಕ ಸಂಚಾರ ಸುಗಮಗೊಳಿಸಬೇಕಾದ ಅಗತ್ಯತೆ ಅನಿವಾರ್ಯತೆ ಬಂದಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆ ಅಂಕೋಲದ ಶಿರೂರಿನ ಭೂಕುಸಿತದ ಘಟನೆ ಪರಿಣಾಮ ಆ ಭಾಗದ ಒಂದು 3 ಮನೆಗಳನ್ನು ಕೂಡ ಧ್ವಂಸ ಮಾಡಿರುವಂತದ್ದು ನೋಡ್ತಾ ಇರಬಹುದು. ನಾವೀಗ ಗಂಗಾವಳಿ ನದಿ ತೀರಲ್ಲಿದ್ದೇವೆ. ಇಲ್ಲಿ ಶಿರೂರಿನಲ್ಲಿ ಯಾವಾಗ ಭೂಕುಸಿತ ಆಯಿತು, ಈ ಭೂಕುಸಿತದ ಒಂದು ಎಫೆಕ್ಟ್ ಆ ಕಡೆಯಲ್ಲಿರುವ ಸುಮಾರು 400 ಮೀಟರ್ ಆಚೆ ಬದಿಯಲ್ಲಿರುವ 3 ಮನೆಗಳನ್ನು ಕೂಡ ಆಹುತಿ ಪಡೆದುಕೊಂಡಿದೆ. 3 ಮನೆಗಳು ಕೂಡ ಧರಾಸಾಯಿಯಾಗಿದೆ. ಮನೆಯಲ್ಲಿ ಇದ್ದವರು ಕೂಡ ಅಪಾಯದಿಂದ ಪಾರಾಗಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಗಂಗಾವಳಿ ನದಿಯ ನೀರು ಕೂಡ
ಪ್ರವಾಹದಂತೆ ಹರಿತೆ ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ನೀರಿನ ಹರಿವು ಕೂಡ ಸ್ಪೀಡ್ ಆಗಿರೋದನ್ನ ದೃಶ್ಯವನ್ನ, ಯಾಕಂತಂದ್ರೆ ಮೇಲ್ಭಾಗದಲ್ಲಿ ಸಾಕಷ್ಟು ಪ್ರಮಾಣದ ಮಳೆ ಆಗಿರೋದ್ರಿಂದ ನೀರಿನ ಒತ್ತಡ ಕೂಡ ಜಾಸ್ತಿ ಆಗ್ತಾ ಇದೆ. ಯಾವಾಗ ನದಿ ಮತ್ತೆ ಉಕ್ಕಿ ಇಲ್ಲಿ ಅನಾಹುತ ಸೃಷ್ಟಿ ಮಾಡುತ್ತೆ ಎಂಬ ಆತಂಕ ಕೂಡ ಇಲ್ಲಿನ ಜನರಲ್ಲಿ ಕೂಡ ಇದ್ದಿರುವಂಥದ್ದು. ಒಟ್ಟಿನಲ್ಲಿ ಅಂಕೋಲಾ ಶಿರೂರಿನ ಒಂದು ಎಫೆಕ್ಟ್ ಅಂದ್ರೆ ಭೂಕುಸಿತದ ಎಫೆಕ್ಟ್ ಪಕ್ಕದ ನದಿಯ ಆಚೆ ಬದಿಯಲ್ಲಿರುವ ಮನೆಗಳ ಮೇಲೆ ಪರಿಣಾಮ ಬೀರಿರುತ್ತದೆ. ಹೀಗಾಗಿ ನಾಗರಿಕರು ಕೂಡ ಆತಂಕದಲ್ಲಿ ಇದ್ದಾರೆ. ಈಗಾಗಲೇ ಸಂಬಂಧಪಟ್ಟ ರಕ್ಷಣಾ ತಂಡಗಳು ಕೂಡ ಸ್ಥಳಕ್ಕೆ ಆಗಮಿಸಿ ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಆದ್ರೆ ಮಳೆ ಭಾರಿ ಪ್ರಮಾಣದ ಮಳೆ ಬೀಳ್ತಾ ಇರೋದ್ರಿಂದ ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಕಿಶನ್ ಗುರುಜ್ ಹತ್ರ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಹೀಗಾಗಿ ಇಲ್ಲಿ ಸಾಕಷ್ಟು ಕಡೆಯಲ್ಲಿ ಕೂಡ ಊರು ಕೇರಿಗೆಗಳು ಕೂಡ ಜಲಾವೃತ ಆಗಿದೆ. ನದಿಯಲ್ಲಿ ಕೂಡ ಪ್ರವಾಹ ಉಂಟಾಗಿದೆ ಮತ್ತು ಗುಡ್ಡ ಕುಸಿದ ಘಟನೆ ಕೂಡ ನಡೆದಿರುವಂತದ್ದು. ಹೀಗಾಗಿ ಮುನ್ನೆಚ್ಚರಿಕೆಯಾಗಿ ಎನ್ಡಿಆರ್ಎಫ್ ತಂಡ ಕೂಡ ಸ್ಥಳದಲ್ಲಿ ಬೀಡುಬಿಟ್ಟಿರುವುದು. ಅಂಕೋಲ ತಾಲೂಕಿನ ಶಿರೂರಿನಲ್ಲಿ ಕೂಡ ಬೀಡು ಬಿಟ್ಟಿರುವಂತದ್ದು ನೋಡ್ತಾ ಇರಬಹುದು. ಯಾವ ರೀತಿಯಾಗಿ ರಕ್ಷಣಾ ತಂಡಗಳು ಕೂಡ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಕೂಡ ಇದ್ದಿರುವಂತದ್ದು. ಶಿರೂರಿನಲ್ಲಿ ಸಂಭವಿಸಿದಂತಹ ಗುಡ್ಡ ಕುಸಿತದ ಒಂದು ಪರಿಣಾಮವಾಗಿ ಇವತ್ತು ರಕ್ಷಣಾ ಕಾರ್ಯಾಚರಣೆ ನಡೆಸಬೇಕಾಗಿದೆ. ಹಲವು ಜನಗಳು ಕೂಡ ಭೂ ಸಮಾಧಿಯಾಗಿದ್ದಾರೆ. ಒಂದು ಮೃತದೇಹ ಕೂಡ ಸಿಕ್ಕಿರುವಂತದ್ದು. ಹೀಗಾಗಿ ರಕ್ಷಣಾ ಕಾರ್ಯಾಚರಣೆಗೆ ಮಳೆ ಕೂಡ ಅಡ್ಡಿಯಾಗಿರುವುದರಿಂದ ರಕ್ಷಣಾ ಕಾರ್ಯಾಚರಣೆ ಸದ್ಯಕ್ಕೆ ನಿಲ್ಲಿಸಿರುವಂತದ್ದು ನೋಡ್ತಾ ಇರೋದು. ಯಾವ ರೀತಿಯಾಗಿ ರಾಷ್ಟ್ರೀಯ ಹೆದ್ದಾರಿ ಸಂಬಂಧಪಟ್ಟ ಅಧಿಕಾರಿಗಳು, ಸಿಬ್ಬಂದಿಗಳು ಎಲ್ಲರೂ ಕೂಡ ಹಾಜರಾಗಿದ್ದಾರೆ. ಒಟ್ಟಿನಲ್ಲಿ ಅಂಕೋಲದ ಗುಡ್ಡ ಕುಸಿತದ ಘಟನೆ ಒಂದು ರೀತಿಯ ಜಿಲ್ಲೆಯ ಮಟ್ಟಿಗೆ ಜನರು ಆತಂಕ ಪಡುವ ಘಟನೆ ಅಂತಾನೆ ಹೇಳಬೇಕು. ಉತ್ತರ ಕನ್ನಡ ಜಿಲ್ಲೆ ಈ 15 ವರ್ಷಗಳ ಹಿಂದೆ ಈ ರೀತಿ ಒಂದು ಇನ್ಸಿಡೆಂಟ್ ಆಗಿದ್ದರಿಂದ ಈಗ ಮತ್ತೆ ಈ ರೀತಿ ಅನಾಹುತಗಳು ಸಂಭವಿಸಿದ ಜನ ಕೂಡ ಒಂದು ರೀತಿ ಗಾಬರಿಯಾಗಿದ್ದಾರೆ, ಆತಂಕದಲ್ಲಿದ್ದಾರೆ. ಅಂಕೋಲದ ಗಂಗಾವಳಿ ನದಿಯಲ್ಲೂ ಕೂಡ ಪ್ರವಾಹ ಕಂಡು ಬರ್ತಾ ಇರುವಂತದ್ದು. ಈಗಾಗಲೇ ನೀರಿನ ಮಟ್ಟ ಜಾಸ್ತಿ ಆಗ್ತಾ ಇರುವುದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ನದಿ ತೀರ ಪ್ರದೇಶದ ಜನರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಸುರಕ್ಷಿತ ಪ್ರದೇಶಕ್ಕೆ ಮತ್ತು ಎತ್ತರದ ಪ್ರದೇಶಗಳಲ್ಲಿ ಆಶ್ರಯ ಪಡುವಂತೆ ಸೂಚನೆ ಕೂಡ ನೀಡಿದ್ದಾರೆ. ಒಟ್ಟಿನಲ್ಲಿ ಮಳೆ ನಿರಂತರವಾಗಿರೋದ್ರಿಂದ ಜನ ಕೂಡ ಆತಂಕದಿದ್ದಾರೆ. ಈಗಾಗಲೇ ರಕ್ಷಣಾ ತಂಡಗಳು ಕೂಡ ಸ್ಥಳದಲ್ಲಿ ಬೀಡುಬಿಟ್ಟಿದ್ದು ಮಳೆ ಕಡಿಮೆ ಆದ ಪಕ್ಷದಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರಿಸಿರುವುದು. ಕ್ಯಾಮರಾ ಪರ್ಸನ್ ಕಿಶನ್ ಗುರುಜ್, ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.